ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಎಸ್ ಪಿ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತಾ ಇಂದು ನಡೀತಕ್ಕಂಥ SSLC ರಾಜ್ಯ ಮಟ್ಟದ ಸಮಾಜ ವಿಜ್ಞಾನ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ನೀವು ಸ್ವಲ್ಪ 2023ರಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಮಟ್ಟದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಹೋಗಿ. ಏಕೆಂದರೆ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ತುಂಬ ರಿಪೀಟ್ ಆಗ್ತಾವೆ. ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಸಹಿತನೂ ಕೂಡ ಗೊತ್ತಾಗ್ತದೆ. ತಡ ಮಾಡದೆ ಶುರು ಮಾಡ್ತೀನಿ. ಆಲ್ರೆಡಿ 2024ರದ್ದು ಕೂಡ ನಾನು ಹಾಕಿದ್ದೀನಿ. ಎರಡೂ ಕ್ವಶನ್ ಪೇಪರನ್ನು ನೋಡಿದರೆ ಒಂದು 30-40 ಮಾರ್ಕ್ಸ್ ನಿಮಗೆ ಏನಾಗ್ತವಪ್ಪ ಅಂದ್ರೆ ಆರಾಮಾಗಿ ರಿಪೀಟ್ ಆಗ್ತವೆ. ಯಾವ ಏರಿಯಾದು ಯಾವೆಲ್ಲ ಪಾಠದ್ದು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಪಾಯಿಂಟ್ಸು ನಿಮಗೆ ಗೊತ್ತಾಗ್ತದೆ. ಮೊದಲ ಪ್ರಶ್ನೆ ಇತ್ತು, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಅಂತ ಕೇಳಿದ್ದಾರೆ. ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ನಿಮಗೆ ಗೊತ್ತಿದೆ. ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್-ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಮಳೆಗೆ ಏನಂತ ಕರೀತಾರೆ? ಇದನ್ನು ನೋಡ್ಕೊಂಡು ಹೋಗಿ. ಕೇರಳ, ಕರ್ನಾಟಕ, ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ ಅಂತಕ್ಕಂಥದ್ದು. ಓಕೆನಾ. ಪ್ರಶ್ನೆ 3, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ನಿಮಗೆಲ್ಲ ಗೊತ್ತಿದೆ, MS ಸ್ವಾಮಿನಾಥನ್. ಪ್ರಶ್ನೆ 4, ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಕದನ ಬಾಂಧವ್ಯತ್ರಯ ಮೈತ್ರಿಕೂಟವನ್ನು ರಚಿಸಿದ ರಾಷ್ಟ್ರಗಳು. ಇಲ್ಲಿ ಕದನ ಬಾಂಧವ್ಯತ್ರಯನು ಅಂತ ಬರ್ತಾರೆ. ಓಕೆನಾ. 2 ಥರನಾಗಿರ್ತಕ್ಕಂಥದ್ದು ಇದೆ. ಮೈತ್ರಿಕೂಟಗಳು ಅವುಗಳಲ್ಲಿ ಯಾವ ದೇಶಗಳಿದ್ದಾವೆ ಅನ್ನೋದನ್ನು ನೋಡ್ರಿ. ಡಾಕ್ಟರ್ ಶಿವರಾಮ ಕಾರಂತರು ನೇತೃತ್ವ ವಹಿಸಿದ ಪರಿಸರದ ಚಳವಳಿ ಯಾವುದು ಅಂತ ಕೇಳಿದ್ದಾರೆ. ಇನ್ನು ಲಡಾಖ್ ಪ್ರಸ್ಥಭೂಮಿ ಕಂಡು ಬರುವುದು ಎಲ್ಲಿ ಅಂತಕ್ಕಂಥದ್ದಿದೆ, ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಪ್ರಶ್ನೆ 7, 1948 ಡಿಸೆಂಬರ್ 10 ಒಂದು ಮಹತ್ವಪೂರ್ಣವಾದ ದಿನವಾಗಿದೆ, ಏಕೆಂದರೆ ಈ ದಿನ ಅಂತ ಕೇಳಿದ್ದಾರೆ. ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಗ್ರಾಹಕ ಸಂರಕ್ಷಣೆಯ ಆಂದೋಲನ ಮೊದಲಿಗೆ ಪ್ರಾರಂಭವಾದ ದೇಶ ಅಂತ ಕೇಳಿದ್ದಾರೆ. ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿ ಡಾಕ್ಟರ್ ಹರಾಲುವಿಗೆ ಕೈಸರ್-ಇ-ಹಿಂದ್ ಬಿರುದನ್ನು ಏಕೆ ನೀಡಿದರು? ನಿಶಸ್ತ್ರೀಕರಣ ಪ್ರಚಲಿತ ಜಗತ್ತಿನ ಅವಶ್ಯಕತೆಯಾಗಿದೆ ಏಕೆ? ವಿಶ್ವ ಇತಿಹಾಸದಲ್ಲಿ 15ನೇ ಮಾರ್ಚ್ 1962 ಒಂದು ಪ್ರಮುಖ ದಿನವಾಗಿದೆ ಪರಿಗಣಿಸಿ ಏಕೆ? ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದ ಅಂತ ಕೇಳಿದ್ದಾರೆ. ಇನ್ನು ಪಶ್ಚಿಮ ಘಟ್ಟಗಳು ಪಶ್ಚಿಮ ಭಾಗವು ಹೆಚ್ಚು ಮಳೆಯನ್ನು ಪಡಿತವೆ ಏಕೆ? ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಏಕೆ ರಚಿಸಲಾಯಿತು? ಭಾರತದ ಸಂವಿಧಾನದ 17ನೇ ವಿಧಿಯ ಮಹತ್ವವೇನು? ನಿರುದ್ಯೋಗಕ್ಕೆ ಯಾವುದಾದರೂ 2 ಮುಖ್ಯ ಕಾರಣಗಳನ್ನು ಕೊಡಿ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಭಾರತ ಮತ್ತು ಚೀನಾ ನಡುವಿನ ಬಾಂಧವ್ಯ ಹದಗೆಡಲು ಕಾರಣಗಳೇನು? ಇನ್ನು ದ್ವಿತೀಯ ಮಹಾಯುದ್ಧದ ಬಳಿಕ ಜಾಗತಿಕವಾಗಿ ಭಾರತದ ಮುಖ್ಯ ಸಮಸ್ಯೆಗಳು ಏನು? ದೊಂಬಿಯ ಲಕ್ಷಣಗಳೇನು ಅಥವಾ ವರದಕ್ಷಿಣೆಯ ದುಷ್ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು? ಸರ್ಕಾರ ವಿಧಿಸ್ತಕ್ಕಂಥ ಪ್ರತ್ಯಕ್ಷ ತೆರಿಗೆಗಳು ಯಾವುವು? ಬ್ಯಾಂಕುಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳನ್ನು ತಿಳಿಸಿರಿ. ಇನ್ನು ಪೂರ್ವ ಕರಾವಳಿಯ ಜನರು ಅತಿ ಹೆಚ್ಚು ನೈಸರ್ಗಿಕ ವಿಕೋಪಗಳನ್ನು ಎದುರಿಸ್ತಾರೆ, ಕಾರಣಗಳೊಂದಿಗೆ ವಿವರಿಸಬೇಕು. ಇನ್ನು ಭಾರತದ ಕಾಗದ ಕೈಗಾರಿಕೆಗೆ ಬೇಡಿಕೆಯು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಲಿಕ್ಕೆ ಕಾರಣವೇನು ಅಂತ ಕತೆ ಕೇಳಿದರೆ ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಇನ್ನು ಮಾರ್ತಾಂಡ ವರ್ಮ ಭಾರತದಲ್ಲಿ ಡಚ್ಚರ ಅಧಿಕಾರದ ಅವನತಿಗೆ ಹೇಗೆ ಕಾರಣನಾದ ಅಂತಕ್ಕದ್ದನ್ನು ಕೇಳಿದ್ದಾರೆ. 3 ಮಾರ್ಕ್ಸ್ ಕ್ವಶನಲ್ಲಿ ಪ್ರಸ್ತುತ ಭಾರತದಲ್ಲಿ ಭೂಬಳಕೆಯ ಪ್ರಕಾರಗಳು ಯಾವುವು? ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವ ಪ್ರಮುಖ ಬಂದರುಗಳನ್ನು ಹೆಸರಿಸಬೇಕು. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಇನ್ನು ತೆರಿಗೆಯೇತರ ಆದಾಯದ ಮೂಲಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ. ಇದು ಕೂಡ ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಅದೇ, ನೋಡ್ಕೊಂಡು ಹೋಗಿ. ಇನ್ನು ಬ್ಯಾಂಕ್ ಖಾತೆಯನ್ನು ತೆರೆಯಬಹುದಾದ ಅನುಕೂಲಗಳೇನು ಅಂತಕ್ಕದ್ದನ್ನು ಕೇಳಿದ್ದಾರೆ. ಅದು ಕೂಡ ನಿಮಗೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಉದ್ಯಮಶೀಲತೆಯ ಗುಣಲಕ್ಷಣಗಳೇನು? ಇನ್ನು ಭಾರತದಲ್ಲಿ ಬ್ರಿಟಿಷರ ಭೂಕಂದಾಯ ನೀತಿಯ ಪರಿಣಾಮಗಳೇನು ಅಂತಕ್ಕದ್ದನ್ನು ಕೇಳಿದ್ದಾರೆ. ಇದು ಕೂಡ ನೀವು ಏನು ಮಾಡ್ಕೊಳ್ಬೇಕಾಗಿತ್ತು ಸ್ನೇಹಿತರೆ, ನೋಡ್ಕೊಂಡು ಹೋಗಬೇಕಾಗಿತ್ತು. ಇನ್ನು ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಮತ್ತು ಜುನಾಗಢ್ ಸಂಸ್ಥಾನಗಳು ಹೇಗೆ ವಿಲೀನವಾದವು ಅಂತಕ್ಕದ್ದನ್ನು ಕೇಳಿದರು. ಇದು ಕೂಡ ನಿಮಗೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ಕೆಲಸದ ವಲಯಗಾರರಿಗಿಂತ ಹೇಗೆ ಭಿನ್ನರಾಗಿದ್ದಾರೆ ಅಂತಕ್ಕದ್ದನ್ನು ಕೇಳಿದ್ದಾರೆ. ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆ ಯಾವುದಿದೆಪ್ಪ ಅಂತಂದರೆ, ಮೈಸೂರು ರಾಜ್ಯ ಮಾದರಿ ರಾಜ್ಯವಾಗಲು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವೆಲ್ಲ ಸಾಧನೆಗಳನ್ನು ಮಾಡಿದರು, ಅದಕ್ಕೆ ಹೇಗೆ ಕಾರಣರಾಗಿದ್ದಾರೋ ಅಂತ ಕೇಳಿದ್ದಾರೆ. ಅದು ಇಂಪಾರ್ಟೆಂಟ್ ಅದ. ಇನ್ನು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸರ್ಕಾರ ಅರಣ್ಯಗಳನ್ನು ಸಂರಕ್ಷಿಸಲು ಶ್ರಮವನ್ನು ವಹಿಸ್ತಾ ಇದೆ, ದೃಢೀಕರಿಸಿ. ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಅಂತ ಏಕೆ ಕರೆಯಲಾಗಿದೆ? ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು
ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲು ಕಾರಣಗಳನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ತೀವ್ರಗಾಮಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸೊ ಇದಕ್ಕೂ ಕೂಡ ನೀವೇನು ಮಾಡಬೇಕು, ಪುಷ್ಟೀಕರಿಸಬೇಕು. ಇನ್ನು ಭಾರತ ಇಂದು ಎದುರಿಸ್ತಕ್ಕಂಥ ಸವಾಲುಗಳು ಯಾವೆಲ್ಲ ಇದ್ದಾವೆ ಅದು ಕೂಡ ನೋಡ್ಕೊಡ್ರಿ. ಇನ್ನು ನಾವು ಮಣ್ಣಿನ ಸಂರಕ್ಷಣೆಯನ್ನು ಹೇಗೆ ಕೈಗೊಳ್ಳಬಹುದು ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಭಾರತದ ನಕ್ಷೆಯಲ್ಲಿ ನಿಮಗೆ 82 ಪೂರ್ವ ರೇಖಾಂಶ ಗುರುತಿಸಬೇಕು. ವಿಶಾಖಪಟ್ಟಣ, ಭದ್ರಾವತಿ, ನರ್ಮದಾ ನದಿ ಇವೆಲ್ಲ ಏನಿದಾವಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ. ಇಷ್ಟು 2023ರಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷಾ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸೊ ಚೆನ್ನಾಗಿ ಅದನ್ನು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿಕೊಂಡು ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬೈ.